ಬರೀ 4.61 ಎಕರೆ ಜಮೀನು ಬರೋಬ್ಬರಿ 3,472 ಕೋಟಿಗೆ ಸೇಲ್ ಆಗಿದೆ. ಅಬ್ಬಬ್ಬಾ, ಏನಿದು ಇಷ್ಟೊಂದು ರೇಟಾ? ಇದು ನಿಜಾನಾ ಅನ್ನಬೇಡಿ. ಬರೀ 4.61 ಎಕರೆ ಜಮೀನು ಬರೋಬ್ಬರಿ 3,472 ಕೋಟಿಗೆ ಸೇಲ್. ಏನಿದು ಇಷ್ಟೊಂದು ರೇಟಾ? ಇದು ನಿಜಾನಾ ಅನ್ನಬೇಡಿ. ಇದು ಅಕ್ಷರಶಃ ಸತ್ಯ. ಭಾರತದಲ್ಲೇ ಈ ಡೀಲ್ ನಡೆದು ಹೋಗಿದೆ. ಮುಂಬೈನಲ್ಲಿ ದುಬಾರಿ ಬೆಲೆ ಕೊಟ್ಟು ಭೂಮಿ ಖರೀದಿಸಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಕ್ಷಿಣ ಮುಂಬೈನ ನಾರಿಮನ್ ಪಾಯಿಂಟ್ನಲ್ಲಿರುವಂತಹ ಜಮೀನು ಖರೀದಿ ಮಾಡಲಾಗಿದೆ. ಮೆಟ್ರೋ ರೈಲು ಕಾರ್ಪೊರೇಷನ್ನ ಜಮೀನು ಖರೀದಿಸಿದ RBI. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟು ಕಡಿಮೆ ಜಾಗವನ್ನು ಇಷ್ಟೊಂದು ಹಣ ಕೊಟ್ಟು ಖರೀದಿಸಿದ್ಯಾಕೆ? ಇದು ಭಾರತದ ಅತಿ ದೊಡ್ಡ ಭೂ ವ್ಯವಹಾರಗಳಲ್ಲಿ ಒಂದು ಎಂದು ಹೇಳಲಾಗ್ತಿದೆ. ಇದು ವಿಧಾನಸೌಧ ಹೈಕೋರ್ಟ್ ಸಮೀಪದಲ್ಲಿದೆ, ಅದಕ್ಕೆ ಇಷ್ಟು ಬೆಲೆ. ಬರೀ 4.61 ಎಕರೆ ಜಮೀನು ಬರೋಬ್ಬರಿ 3,472 ಕೋಟಿಗೆ ಸೇಲ್. ನಿಜಕ್ಕೂ ಕೂಡ ಅತ್ಯಂತ ದುಬಾರಿ ರೇಟ್ನಲ್ಲಿ ಸೇಲ್ ಆಗಿದೆ ಈ ಸ್ಥಳ. ಬರೋಬ್ಬರಿ 3,472 ಕೋಟಿ. ಆದರೆ ಭೂಮಿಯ ವಿಸ್ತಾರ ಬಹಳಷ್ಟು ಕಡಿಮೆ. ಇದು ಲಿಟ್ರಲಿ ಸತ್ಯ. ಭಾರತದಲ್ಲಿ ಈ ಡೀಲ್ ನಡೆದಿರುವಂತಹದ್ದು. ಅದರಲ್ಲೂ ಮುಂಬೈನಲ್ಲಿ ದುಬಾರಿ ಬೆಲೆ ಕೊಟ್ಟು ಭೂಮಿಯನ್ನು ಖರೀದಿಸಿರುವಂತಹ RBI ದಕ್ಷಿಣ ಮುಂಬೈನ ನಾರಿಮನ್ ಪಾಯಿಂಟ್ನಲ್ಲಿರ್ತಕ್ಕಂತಹ ಜಮೀನು ಖರೀದಿಯಾಗಿದೆ. ಅದಕ್ಕೆ ಕಾರಣ ಮೆಟ್ರೋ ರೈಲ್ವೆ ಸ್ಟೇಷನ್ ಅಥವಾ ರೈಲು ಕಾರ್ಪೊರೇಷನ್ನ ಜಮೀನು ಖರೀದಿಸಿದ RBI ಅಷ್ಟು ಕಡಿಮೆ ಜಾಗವನ್ನು ಇಷ್ಟೊಂದು ಹಣ ಕೊಟ್ಟು ಖರೀದಿಸಿದ ಯಾಕೆ ಎನ್ನುವಂಥ ಪ್ರಶ್ನೆಗಳು ಎದ್ದಾಗ ಅಲ್ಲಿ ಉತ್ತರ ಸಿಗುವಂತಹದ್ದು. ಇದು ಭಾರತದ ಅತಿ ದೊಡ್ಡ ಭೂ ವ್ಯವಹಾರಗಳಲ್ಲಿ ಒಂದು. ಜೊತೆಗೆ ಇದು ವಿಧಾನಸೌಧ ಮತ್ತು ಹೈಕೋರ್ಟ್ ಸಮೀಪದಲ್ಲಿದೆ, ಹಾಗಾಗಿ ಇದಕ್ಕಿಷ್ಟು ಬೆಲೆ ಎಂದು ಹೇಳಲಾಗ್ತಿದೆ. ಭಾರತದಲ್ಲಿ ಅದೆಷ್ಟೋ ಲ್ಯಾಂಡ್ ವ್ಯವಹಾರಗಳು ನಡೆದಿದ್ದಾವೆ. ಆ ಲ್ಯಾಂಡ್ ವ್ಯವಹಾರಗಳ ಪೈಕಿ ನೋಡಿ, ಅಮಿತಾಬ್ ಬಚ್ಚನ್ ಆತ ಒಂದು 3 ದಶಕದ ಹಿಂದೆ ಒಂದು ಮನೆ ಕಟ್ಟಿಸ್ಕೊಂಡಿದ್ದ ಮುಂಬೈನಲ್ಲಿ. ಅದು ಕ್ರಮೇಣ ಆತನಿಗೆ ಆ ಮನೆ ಬೋರ್ ಆಯಿತೋ ಏನೋ ಗೊತ್ತಿಲ್ಲ. ಅವರು ಆ ಮನೆನ ಸೇಲ್ ಮಾಡೋದಕ್ಕೆ ಇಚ್ಛೆ ಪಟ್ಟರು. ಆಗ ತನ್ನ ಬಾಲಿವುಡ್ ಸಂಪರ್ಕ ಜಾಲದಲ್ಲಿ ಯಾರಾದರೂ ಸ್ನೇಹಿತರಿದ್ದಾರಾ ಅಂತ ಹೇಳಿ ಹುಡುಕ್ತಾರೆ. ಯಾರೂ ಕೂಡ ಮುಂದೆ ಬರೋದಿಲ್ಲ. ಆದರೆ ಮುಂದೆ ಬಂದಿದ್ದು ಒಬ್ಬ ಉದ್ಯಮಿ. ನಾನೇ ಖರೀದಿ ಮಾಡ್ತೀನಿ, ಬಿಗ್ ಬಾಸ್, ಇಡೀ ಬಾಲಿವುಡ್ನ ಬಿಗ್ ಬಾಸ್ ಆಗಿರ್ತಕ್ಕಂತಹ ಅಮಿತಾಬ್ ಬಚ್ಚನ್ರ ಮನೆ ಅಂಥೇಳಿ ಆತ ಖರೀದಿ ಮಾಡ್ತಾನೆ. ಬರೋಬ್ಬರಿ 18 ಕೋಟಿ ರೂಪಾಯಿ ಅವರಿಗೆ ಒಂದು ಸಣ್ಣ ಪ್ರಾಫಿಟ್. ಒಟ್ಟು ಮೊತ್ತದ ಪ್ರಾಫಿಟ್ 118 ಕೋಟಿ ರೂಪಾಯಿ ಅಮಿತಾಬ್ ಬಚ್ಚನ್. ಹಾಗೆ ಕೆಲವೊಂದು ವ್ಯವಹಾರಗಳಿದಾವಲ್ಲ, ಅದು ಅಚ್ಚಳಿಯದ ಬಾಕಿ ಉಳಿತವೆ. ಕಾರಣ ಅದರಲ್ಲೊಂದು ರೋಚಕತೆ ಇರ್ತವೆ. ಅದೇ ತರಹದ ಒಂದು ರೋಚಕತೆ ಈ ಲ್ಯಾಂಡ್ ವ್ಯವಹಾರದಲ್ಲೂ ಕೂಡ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.